ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ. ನಮಸ್ತೆ. ಪೂರ್ಣಚಂದ್ರ ತೇಜಸ್ವಿ ಬರಹಗಾರ, ಚಿಂತಕ, ಪರಿಸರವಾದಿ ಅಂತ ಒಂದು ಲೇಖನ ಇದೆ. ಹೌದು. ಅದರಲ್ಲಿರೋ ಕೆಲವು ಮುಖ್ಯ ವಿಚಾರಗಳನ್ನ ಇಟ್ಕೊಂಡು ತೇಜಸ್ವಿಯವರ ಬದುಕು, ಅವರ ಬರಹ, ಅವರ ಆಸಕ್ತಿಗಳು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಖಂಡಿತ. ಯಾಕೆ ತೇಜಸ್ವಿ ಇವತ್ತಿಗೂ ಮುಖ್ಯ ಆಗ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? ಖಂಡಿತ. ಒಳ್ಳೆ ವಿಷಯ. ಶುರು ಮಾಡೋಣ ಹಾಗಾದ್ರೆ. ಹ್ಮ್ ಮೊದಲು ಮೂಲ ಮಾಹಿತಿ. ಅಂದ್ರೆ ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ. ಹೌದು, ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಹುಟ್ಟಿದ್ದು ಸೆಪ್ಟೆಂಬರ್ 8, 1938, ಶಿವಮೊಗ್ಗ ಜಿಲ್ಲೆ ಕುಪ್ಪಳ್ಳಿಯಲ್ಲಿ. ಕುಪ್ಪಳಿ ಕುವೆಂಪು ಅವರ ಊರು. ಅದೇ. ಅವರ ತಂದೆನೇ ರಾಷ್ಟ್ರಕವಿ ಕುವೆಂಪು, ನಮಗೆಲ್ಲ ಗೊತ್ತಿರೋ ಹಾಗೆ. ತೇಜಸ್ವಿಯವರು ತೀರ್ಕೊಂಡಿದ್ದು ಏಪ್ರಿಲ್ 5, 2007. ಅವರ ಮುಖ್ಯ ಕಾರ್ಯಕ್ಷೇತ್ರ ಕನ್ನಡದಲ್ಲಿಯೇ. ಸರಿ, ನಾವು ಸಾಮಾನ್ಯವಾಗಿ ತೇಜಸ್ವಿಯವರನ್ನ ಒಬ್ಬ ದೊಡ್ಡ ಬರಹಗಾರ ಅಂತ ನೋಡ್ತೀವಿ. ಆದ್ರೆ ಅಷ್ಟೇನಾ ಅವರು? ಖಂಡಿತ ಇಲ್ಲ. ಲೇಖನದಲ್ಲೂ ಹೇಳಿದಾರಲ್ಲ, ಅವರು ಬರೀ ಬರಹಗಾರರಲ್ಲ. ಹೌದು. ಅವರು ಚಿಂತಕರು, ಪರಿಸರವಾದಿ, ಆಮೇಲೆ ಸ್ವತಃ ಕೃಷಿ ಮಾಡ್ತಿದ್ರು. ಹೌದಾ? ಕೃಷಿಕರು ಹೌದಾ? ಹೌದೌದು. ಕೃಷಿಕರು, ಪೇಂಟಿಂಗ್ ಮಾಡ್ತಿದ್ರು, ಮತ್ತೆ ಅದ್ಭುತ ಫೋಟೋಗ್ರಾಫರ್ ಕೂಡ. ಓ, ಇಷ್ಟೆಲ್ಲ ಆಸಕ್ತಿಗಳು ಒಬ್ಬ ವ್ಯಕ್ತಿಯಲ್ಲಿ ಇದೆಲ್ಲ ಸೇರ್ಕೊಂಡಿರೋದು ನಿಜಕ್ಕೂ ಅಪರೂಪ ಅಲ್ವಾ? ಹೌದು, ತುಂಬಾನೇ ಅಪರೂಪ. ಇದು ಅವರ ಬರವಣಿಗೆ ಮೇಲೆ ಹೇಗೆ ಪ್ರಭಾವ ಬೀರಿರಬಹುದು ಅಂತ ಅನ್ಸುತ್ತೆ. ಖಂಡಿತವಾಗಿಯೂ ಪ್ರಭಾವ ಬೀರಿರುತ್ತೆ. ಈಗ ನೋಡಿ, ಅವರು ಫೋಟೋಗ್ರಾಫರ್ ಆಗಿದ್ರಲ್ಲ, ಅದರಿಂದ ಏನಾಗುತ್ತೆ ಅಂದ್ರೆ ಅವರ ಬರಹಗಳಲ್ಲಿ ಆ ದೃಶ್ಯಗಳನ್ನ ಕಣ್ಣಿಗೆ ಕೊಟ್ಟೋ ಹಾಗೆ ವಿವರಿಸೋ ಶಕ್ತಿ ಇದೆಯಲ್ಲ. ಹೌದು ಹೌದು, ಅದು ಬಹಳ ಸ್ಪಷ್ಟವಾಗಿರುತ್ತೆ. ಆಮೇಲೆ ಕೃಷಿಕರಾಗಿದ್ರಿಂದ ಆ ಭೂಮಿ ಜೊತೆ, ಪ್ರಕೃತಿ ಜೊತೆಗಿನ ಸಂಬಂಧ ಇದೆಯಲ್ಲ, ನೇರವಾದ ಸಂಬಂಧ. ಹೌದು, ಅದು ನೇರವಾದದ್ದು, ಪುಸ್ತಕದ್ದಲ್ಲ, ಅನುಭವದ್ದು. ಇದೆಲ್ಲ ಅವರ ಬರಹಗಳಿಗೆ ಒಂದು, ಹೇಳೋದು, ಸಹಜತೆ, ವಾಸ್ತವಿಕತೆ ತಂದುಕೊಡುತ್ತೆ. ಸರಿ ಸರಿ, ಬೇರೆಯವರಿಗಿಂತ ಭಿನ್ನವಾಗಿ ನಿಲ್ಲೋಕೆ ಇದು ಒಂದು ಕಾರಣ ಇರಬಹುದು. ಖಂಡಿತವಾಗಿಯೂ. ತೇಜಸ್ವಿಯವರು ತಮ್ಮದೇ ಆದ ಒಂದು ಎಕ್ದಮ್ ಹೊಸ ದಾರಿಯನ್ನು ಕಂಡುಕೊಂಡ್ರು ಅಂತ ಹೇಳ್ತಾರೆ. ಹೌದು. ಪ್ರಶ್ನಿಸುವ ಒಂಥರ ದಿಟ್ಟ ಶೈಲಿ ಅವರದು. ಅದು ಹೇಗೆ ಸಾಧ್ಯವಾಯಿತು? ಹೌದು, ಅದು ತೇಜಸ್ವಿ ಅವರ ವ್ಯಕ್ತಿತ್ವದ ಒಂದು ಮುಖ್ಯ ಭಾಗ ಅನ್ಸುತ್ತೆ. ಅವರು ಸುಲಭವಾಗಿ ಯಾವುದನ್ನು ಒಪ್ಕೊಳ್ಳೋ ವ್ಯಕ್ತಿಯಲ್ಲ. ವೈಚಾರಿಕತೆ. ಅದೇ, ವೈಚಾರಿಕತೆ. ಅಂದ್ರೆ ಕುರುಡಾಗಿ ನಂಬೋದು ಬೇಡ, ತರ್ಕ, ಕಾರಣ ಇವುಗಳ ಮೂಲಕ ನೋಡ್ಬೇಕು ಅನ್ನೋ ಮನೋಭಾವ. ಮೂಢನಂಬಿಕೆಗಳ ವಿರುದ್ಧ ಇದ್ರು ಅಂತ ಕೂಡ ಕೇಳಿದ್ಲಿ. ಹೌದು, ಗಟ್ಟಿಯಾಗಿ ವಿರೋಧಿಸ್ತಾ ಇದ್ರು. ಅರ್ಥ ಇಲ್ಲದ ಸಂಪ್ರದಾಯಗಳು, ಮೂಢನಂಬಿಕೆಗಳು ಇವೆಲ್ಲ. ಪ್ರಕೃತಿಯೇ ಅವರಿಗೆ ದೊಡ್ಡ ಗುರು. ಅಲ್ಲಿ ಕಂಡ ಸತ್ಯಗಳೇ ಮುಖ್ಯವಾಗಿದ್ವು ಅವರಿಗೆ. ಈ ವೈಚಾರಿಕ ದೃಷ್ಟಿ ಅವರ ಕೃತಿಗಳಲ್ಲಿ ಹೇಗೆ ಕಾಣಿಸುತ್ತೆ? ವಿಜ್ಞಾನ, ತತ್ವಶಾಸ್ತ್ರ, ಪ್ರಕೃತಿ ಎಲ್ಲವನ್ನೂ ಬೆರೆಸ್ತಾರೆ ಅಂತಾರಲ್ಲ, ಅದಕ್ಕೆ ಒಂದು ಉದಾಹರಣೆ ಖಂಡಿತ ಕೊಡ್ಬೋದು. ಈಗ ಅವರ ಕಾರ್ವಾಲೋ ಕಾದಂಬರಿ ಇದೆಯಲ್ಲ, ತುಂಬಾ ಫೇಮಸ್ ಅದು. ಹೌದು, ಅದು ಬರೀ ಒಂದು ಕಾಡಲ್ಲಿ ಕೀಟ ಹುಡುಕೋ ಸಾಹಸ ಕಥೆ ಅಲ್ಲ ಅಲ್ವಾ? ಅಲ್ಲಿ ಆ ಜೀವ ವಿಕಾಸದ ಬಗ್ಗೆ, ಪರಿಸರದ ಸೂಕ್ಷ್ಮತೆಗಳ ಬಗ್ಗೆ, ಆಮೇಲೆ ವಿಜ್ಞಾನದ ಹುಡುಕಾಟ ಇದೆಯಲ್ಲ, ಅದರ ಬಗ್ಗೆ ಆಳವಾದ ಚಿಂತನೆಗಳನ್ನ ಸೇರಿಸಿದ್ದಾರೆ. ಒಂದು ಸಣ್ಣ ಹಾರುವ ಓತಿ. ಅದೇ, ಅದನ್ನು ಹುಡುಕುವ ನೆಪದಲ್ಲಿ ಜೀವನದ ದೊಡ್ಡ ದೊಡ್ಡ ರಹಸ್ಯಗಳ ಕಡೆಗೆ ನಮ್ಮ ಗಮನ ಸೆಳೆಯುತ್ತಾರೆ. ವಿಜ್ಞಾನವನ್ನ ಒಣ ವಿಷಯವಾಗಿ ಹೇಳದೆ ಒಂದು ಕಥೆಯ ರೂಪದಲ್ಲಿ ಸ್ವಾರಸ್ಯವಾಗಿ ಹೇಳೋ ಕಲೆ ಅದು. ಹೌದು ಹೌದು. ಅವರ ಬಹುತೇಕ ಬರಹಗಳಲ್ಲಿ ಈ ವೈಜ್ಞಾನಿಕ ಕುತೂಹಲ, ಪ್ರಕೃತಿ ಮೇಲಿನ ಪ್ರೀತಿ ಇದು ಇದ್ದೇ ಇರುತ್ತೆ. ಕಾರ್ವಾಲೋ ಅಲ್ಲದೆ ಬೇರೆ ಯಾವ ಕೃತಿಗಳು ಮುಖ್ಯವಾಗುತ್ತೆ? ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ, ಇವುಗಳ ಬಗ್ಗೆ ಹೇಳಿ. ಹೌದು, ಅವರ ಬರವಣಿಗೆಯಲ್ಲಿ ತುಂಬಾನೇ ವೈವಿಧ್ಯತೆ ಇದೆ. ಜುಗಾರಿ ಕ್ರಾಸ್ ಅಂದ್ರೆ ಅದೊಂದು ಥ್ರಿಲ್ಲರ್. ಓ, ಥ್ರಿಲ್ಲರ್. ಹೌದು, ರಾಜಕೀಯ, ಅಪರಾಧ ಜಗತ್ತು, ಅದರ ಕರಾಳ ಮುಖವನ್ನು ತೋರಿಸುತ್ತೆ. ಇನ್ನು ಚಿದಂಬರ ರಹಸ್ಯ ಇದೆಯಲ್ಲ, ಅದಕ್ಕೆ ಪ್ರಶಸ್ತಿ ಬಂದಿದೆ ಅಲ್ವಾ? ಹೌದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅದರಲ್ಲಿ ಹಳ್ಳಿಯ ಬದುಕು ಇದೆ, ಹಾಸ್ಯ ಇದೆ, ವಿಡಂಬನೆ, ಸ್ವಲ್ಪ ನಿಗೂಢತೆ ಎಲ್ಲವೂ ಇದೆ. ಸರಿ. ತಬರನ ಕಥೆಯಂತೂ ಆ ಸರ್ಕಾರಿ ವ್ಯವಸ್ಥೆಯ ನಿಧಾನಗತಿ, ಅಮಾನವೀಯತೆ ಅದನ್ನು ತುಂಬ ಮನಮುಟ್ಟುವ ಹಾಗೆ ಹೇಳುತ್ತೆ. ಅದಕ್ಕೆ ಸಿನಿಮಾ ಆಗಿ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಹೌದು ಹೌದು. ಇವುಗಳ ಜೊತೆಗೆ ಅಬಚೂರಿನ ಪೋಸ್ಟ್ ಆಫೀಸ್, ಕಿರುಗೂರಿನ ಗಯ್ಯಾಳಿಗಳು, ಈ ತರಹದ ಸಂಘ ಕಥಾಸಂಕಲನಗಳು ಕೂಡ ಅದ್ಭುತವಾಗಿವೆ. ತಮ್ಮ ತಂದೆಯ ಬಗ್ಗೆ ಬರೆದ ಅಣ್ಣನ ನೆನಪು ಕೂಡ ಮುಖ್ಯ ಅಲ್ವಾ? ಖಂಡಿತ, ಅದು ತಂದೆಯ ನೆನಪುಗಳು. ತುಂಬ ವೈಯಕ್ತಿಕವಾದದ್ದು, ಆದ್ರೂ ಸಾರ್ವತ್ರಿಕ ಅನುಭವ ಕೊಡುತ್ತೆ. ಅವರು ಬರೀ ಸ್ವಂತ ಕೃತಿಗಳಷ್ಟೇ ಅಲ್ಲ, ಬೇರೆ ಭಾಷೆಯಿಂದ ಅನುವಾದ ಕೂಡ ಮಾಡಿದ್ದಾರೆ ಅಂತ. ಹೌದು, ಮಾಡಿದ್ದಾರೆ. ಆಲ್ಬರ್ಟ್ ಕಮ್ಮು, ದೋಸ್ತೋಯೆವ್ಸ್ಕಿ ಇಂತಹ ದೊಡ್ಡ ಲೇಖಕರ ಕೃತಿಗಳನ್ನ ಕನ್ನಡಕ್ಕೆ ತಂದಿದ್ದಾರೆ.
ಇದರಿಂದ ಕನ್ನಡ ಓದುಗರಿಗೆ ವಿಶ್ವ ಸಾಹಿತ್ಯದ ಪರಿಚಯ ಆಯಿತು. ಖಂಡಿತವಾಗಿಯೂ ಅದೊಂದು ದೊಡ್ಡ ಕೊಡುಗೆ. ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಸಹಜವಾಗಿಯೇ ಗೌರವ, ಪ್ರಶಸ್ತಿಗಳು ಬಂದಿವೆ. ನೀವು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಹೇಳಿದ್ರಿ. ಹೌದು, ಹಲವಾರು ಪ್ರಶಸ್ತಿಗಳು ಬಂದಿವೆ. ಅವರ ಕೃತಿಗಳು ಸಿನಿಮಾ ಆಗಿರೋದು, ಟಿವಿ ಸೀರಿಯಲ್ ಆಗಿರೋದು ಅವರ ಜನಪ್ರಿಯತೆಗೆ ಸಾಕ್ಷಿ. ನಿಜ. ಆದರೆ ಪ್ರಶಸ್ತಿಗಳಿಗಿಂತ ಹೆಚ್ಚಾಗಿ ಕನ್ನಡ ಸಾಹಿತ್ಯಕ್ಕೆ ಅವರ ನಿಜವಾದ ಕೊಡುಗೆ ಏನು ಅಂದ್ರೆ, ಈ ವಿಜ್ಞಾನ, ಪರಿಸರ ಪ್ರಜ್ಞೆ, ವಾಸ್ತವಿಕತೆ ಇದೆಯಲ್ಲ, ಇದನ್ನ ಮುಖ್ಯವಾಹಿನಿಗೆ ತಂದಿದ್ದು. ಅದಕ್ಕೂ ಮುಂಚೆ ಈ ವಿಷಯಗಳು ಸಾಹಿತ್ಯದಲ್ಲಿ ಅಷ್ಟೊಂದು ಇರಲಿಲ್ಲ. ಇದ್ರೂ ಬೇರೆ ರೀತಿ ಇತ್ತೇನೋ? ಹೌದು, ತೇಜಸ್ವಿಯವರು ಅದನ್ನ ಬಹಳ ಸೃಜನಾತ್ಮಕವಾಗಿ ಎಲ್ಲರಿಗೂ ಇಷ್ಟವಾಗೋ ಹಾಗೆ ಮಾಡಿದ್ರು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ತೇಜಸ್ವಿ ಅಂದ್ರೆ ಕೇವಲ ಒಬ್ಬ ಬರಹಗಾರರಲ್ಲ. ಅವರು ವಿಜ್ಞಾನ, ಪರಿಸರ, ತತ್ವಜ್ಞಾನ, ಕಲೆ, ಕೃಷಿ ಇಷ್ಟೆಲ್ಲ ಕ್ಷೇತ್ರಗಳ ತಿಳುವಳಿಕೆಯನ್ನ ತಮ್ಮ ಬದುಕು ಮತ್ತೆ ಬರಹದಲ್ಲಿ ಒಂದಾಗಿಸ್ಕೊಂಡಿದ್ದವರು. ಹೌದು, ಸದಾ ಪ್ರಶ್ನಿಸ್ತಿದ್ದ, ನೇರವಾಗಿ ಮಾತಾಡ್ತಿದ್ದ ಒಂಥರ ಅಪರೂಪದ ಚಿಂತಕರವರು. ಖಂಡಿತವಾಗಿಯೂ ಅವರ ಜೀವನವೇ ಒಂದು ಪ್ರಯೋಗಶಾಲೆಯ ಹಾಗೆ ಇತ್ತು. ಅವರ ಬರಹಗಳು ಆ ಪ್ರಯೋಗಗಳ ಫಲಿತಾಂಶಗಳು ಅನ್ಬಹುದು. ಸರಿ, ಈ ಚರ್ಚೆ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋಣ. ಆಗ್ಬಹುದು. ಕಾಲದಲ್ಲಿ ಅಂದ್ರೆ ಟೆಕ್ನಾಲಜಿ ಎಲ್ಲವನ್ನೂ ಆಳುತ್ತಿರುವಾಗ, ಹೌದು, ಪರಿಸರದ ದೊಡ್ಡ ಸವಾಲುಗಳನ್ನ ಎದುರಿಸಬೇಕಾಗಿ ಬಂದಾಗ ನಮ್ಗೆ ಯಾವ ರೀತಿಯಲ್ಲಿ ಇದು ಸ್ಫೂರ್ತಿ ಕೊಡಬಹುದು, ಹೇಗೆ ದಾರಿದೀಪವಾಗಬಹುದು? ಹೌದು, ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಖಂಡಿತ.